ಮೊದಲ ಬಾರಿ ಗೆದ್ದ ಶಾಸಕರಿಂದ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳೋದ್ರಲ್ಲಿ ತಪ್ಪೇನಿದೆ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಆಯಿತು. ಹೊಸ ಪೀಳಿಗೆ ಬೆಳಿಬೇಕಲ್ವಾ, ಹಾಗಾಗಿ ಹೊಸಬರನ್ನ ತಯಾರು ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅವರು ಕೇಳಿರೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಅವಕಾಶಗಳನ್ನ ಕೊಡಬೇಕು, ಆ ಮೂಲಕವಾಗಿ ಹೊಸಬರನ್ನ ಬೆಳೆಸಬೇಕು, ಹೊಸ ಆಲೋಚನೆಗಳಿಗೆ ಅವಕಾಶಗಳನ್ನ ಕೊಡೋದು ಸೂಕ್ತ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLA ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದಾರಲ್ಲ, ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೆಲವು ಮಂತ್ರಿ ಆಗಿದ್ದವರು ಇದ್ದಾರೆ, MLA ಆಗಿದ್ದೇ ಹೋದ್ರು ಮಂತ್ರಿ ಆದವರು ಇದ್ದಾರೆ. ಹಾಗೆ ಕೇಳ್ತಾರೆ ಅವ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಒಂದು ಕಡೆಯಲ್ಲಿ ನಾಯಕತ್ವ ಬದಲಾವಣೆಯ ಪ್ರಸ್ತಾಪವೇ ಬಗೆಹರಿದಿಲ್ಲ, ಅದರ ಬೆನ್ನಲ್ಲೇ ಶಾಸಕರ ಪತ್ರ, ಇದನ್ನು ಕೂಡ ಬಹಳಷ್ಟು ಜನ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು ಅಂತ ಕೇಳ್ತಾ ಇದ್ದಾರೆ. ಈಗ ಸದ್ಯ ಯಾವ ಬೆಳವಣಿಗೆ, ಸಚಿವ ಸಂಪುಟ ಪುನಾರಚನೆನ ಅಥವಾ ನಾಯಕತ್ವ ಬದಲಾವಣೆನ, ಈ ವಿಷಯವಾಗಿ ಏನು ಚರ್ಚೆ ಆಗ್ತಾ ಇದೆ? ಹಾಗೆ ನೋಡೋಕೋದ್ರೆ ಸರ್ಕಾರ 2.5 ವರ್ಷ ತುಂಬ್ತಾ ಇರುವಂತೆ ಸಚಿವ ಸಂಪುಟ ಪುನರಚನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ರು ಮತ್ತು ಹೈಕಮಾಂಡ್ ಗಮನಕ್ಕೆ ಕೂಡ ಇದನ್ನು ತಂದಿದ್ರು ಅನ್ನುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳೇ ಇದನ್ನು ಸಾಕಷ್ಟು ಬಾರಿ ಹೇಳಿದ್ದಾರೆ ಕೂಡ. ಆದರೆ ಸಚಿವ ಸಂಪುಟ ಪುನರಚನೆಗೆ ಹೈಕಮಾಂಡ್ ಅಷ್ಟು ಅನ್ನಲಿಲ್ಲ. ಅದಕ್ಕೆ ಕಾರಣ ಪವರ್ ಶೇರಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂಥ ಗೊಂದಲಗಳು 2.5 ವರ್ಷ ತುಂಬ್ತಾ ಇರುವಂತೆ ಕೂಡ ಶುರುವಾಗಿತ್ತು. ಹಾಗಾಗಿ ಇವೆಲ್ಲ ಬೆಳವಣಿಗೆಗಳ ನಡುವೆ ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರದಲ್ಲೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಮತ್ತೊಂದು ಕಡೆ ಶಾಸಕರುಗಳು ಪತ್ರವನ್ನು ಬರೆದಂಥದ್ದು, ಅಂದರೆ ಮೊದಲ ಬಾರಿ ಶಾಸಕರಂತ 31 ಜನ ಪತ್ರ ಬರೆದಂಥದ್ದು, ನಮಗೆ ಸಚಿವ ಸಂಪುಟದ 4-5 ಜನರಿಗೆ ಅವಕಾಶ ಮಾಡಿಕೊಡಿ ಮೊದಲ ಬಾರಿ ಗೆದ್ದವರಿಗೆ ಅನ್ನುವಂಥದ್ದು. ಅಂದರೆ ಅಲ್ಲಿ ಏನೋ ಒಂದು ಬೆಳವಣಿಗೆ ಆಗಲೇಬೇಕಿತ್ತು. ಅದು ಸಚಿವ ಸಂಪುಟ ಪುನರ್ರಚನೆಯೋ ಅಥವಾ ಇರುವಂಥ ಗೊಂದಲವನ್ನು ಪರಿಹರಿಸುವಂಥ, ನಾಯಕತ್ವದ ಗೊಂದಲ ಪರಿಹರಿಸಿದ ನಂತರದಲ್ಲಿ ಆಗುವಂಥ ಬೆಳವಣಿಗೆ. ಆದರೆ ಯಾವ ವಿಚಾರಕ್ಕೂ ಕೂಡ ಹೈಕಮಾಂಡೇ ಒಂದು ಕ್ಲಾರಿಟಿಯನ್ನು ಇದುವರೆಗೆ ಕೊಡದೇ ಇರೋದ್ರಿಂದ ಸದ್ಯಕ್ಕೆ ಯಾವ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಬಹುತೇಕ ನಾಯಕರುಗಳು ಮಾತಾಡ್ತಿರುವಂಥದ್ದು, ಜೊತೆಗೆ ಕೆಲವು ಹಿರಿಯ ಸಚಿವರುಗಳು ಒಂದು ವಾರದಲ್ಲಿ ಏನೋ ಒಂದು ಮಾತುಕತೆ ಆಗುತ್ತೆ ಅನ್ನುವಂಥ ಮಾತನಾಡ್ತಿರುವಂಥದ್ದು, ಏನಾದರೂ ಬೆಳವಣಿಗೆಗೆ ಸಾಕ್ಷಿ ಆಗುತ್ತಾ ಕಾಂಗ್ರೆಸ್ ಅನ್ನುವಂಥ ಸಹಜ ಕುತೂಹಲ అనేది ಹುಟ್ಟಾಕಿರುವಂಥದ್ದು. ಅದನ್ನು ಹೊರತುಪಡಿಸಿ ಹೇಳೋದಾದರೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮುಂದೇನು ಅನ್ನುವಂಥ ಸಹಜವಾದ ಆತಂಕ ಮತ್ತು ಕುತೂಹಲ ಎರಡೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಲ್ಲಿ ಪರಿಹಾರ ಮಾರ್ಗವನ್ನು ಸೂಚಿಸುತ್ತೆ, ಅದರ ಮೇಲೆ ಬೆಳವಣಿಗೆ ಏನದು, ಅದು ನಾಯಕತ್ವ ಬದಲಾವಣೆಯ ವಿಚಾರವಾ ಅಥವಾ ಸಚಿವ ಸಂಪುಟ ಪುನರ್ರಚನೆಯ ಏನದು, ಎಲ್ಲವೂ ಕೂಡ ಅಲ್ಲೇ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.